ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿವೃತಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಮದ್ ಭಾಗವತದ ಸಾರವನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಭಾಗವತ ಅಂತ ಹೇಳಿ ಬಂದಾಗ ಇದು ಪ್ರಶ್ನೋತ್ತರ ರೂಪವಾಗಿ ಇರುವಂಥದ್ದು, ಭಗವದ್ ಭಕ್ತರಿಗೋಸ್ಕರವಾಗಿ ಇರುವಂಥದ್ದು ಶ್ರೀಮದ್ ಭಾಗವತ. ಭಗವಂತನನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿ ವೇದವ್ಯಾಸ ದೇವರು ಶತಪ್ರಯತ್ನವನ್ನ ಪಟ್ಟಾಗ ಅವರಿಗೆ ಎಲ್ಲಾ ಗ್ರಂಥವನ್ನ ರಚಿಸಿಬಿಟ್ರು. ಎಲ್ಲಾ ಗ್ರಂಥ ಬರೆದ್ರು, ಎಲ್ಲಾ ಪುರಾಣಗಳನ್ನ ಬರೆದ್ರು, ಇತಿಹಾಸಗಳನ್ನ ಬರೆದ್ರು, ಎಲ್ಲದರ ಒಂದು ವಿಶ್ಲೇಷಣೆಯನ್ನ ಮಾಡಿದ ನಂತರವೂ ಕೂಡ, ಬ್ರಹ್ಮಸೂತ್ರಾದಿಗಳನ್ನ ತಾವು ಬರೆದ ನಂತರವೂ ಕೂಡ ತಮ್ಮ ಮನಸ್ಸಿನೊಳಗ ಬಂತಂತ, ಇನ್ನೂ ಯಾಕೋ ನಾನು ಬರೆದಿದ್ದು ಇನ್ಕಂಪ್ಲೀಟ್ ಅದ. ಯಾಕಂತಂದ್ರ ನಾನು ಎಲ್ಲೋ ಒಂದು ಕಡೆಗೆ ಇನ್ನ ಹೆಚ್ಚಿನ ಒಂದು ಭಗವಂತನ ಬಗ್ಗೆ ಭಕ್ತಿಯನ್ನ ಹುಟ್ಟಿಸ್ತಕ್ಕಂತಹ ಗ್ರಂಥವನ್ನ ಬರಿಬೇಕು. ಎಂತೆಂತ ಗ್ರಂಥಗಳನ್ನ ಬರೆದು ಬಿಟ್ಟಿದ್ರು ಶ್ರೀ ವೇದವ್ಯಾಸ ದೇವರು ಅಂತಂದ್ರ, ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂತಹ ಮಹಾಭಾರತ, ಯಾವುದನ್ನ ಪಂಚಮ ವೇದ ಅಂತ ಕರಿತೇವೆ, ಅಂತಹ ಪಂಚಮ ವೇದವನ್ನ ರಚಿಸಿದ ನಂತರವೂ ಕೂಡ ವೇದವ್ಯಾಸ ದೇವರ ಮನಸ್ಸಿನೊಳಗೆ ಬಂದಿದ್ದೇನು ಅಂತಂದ್ರ, ನಾನು ಇನ್ನೊಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಒಂದು ಗ್ರಂಥವನ್ನ ನಾನು ಬರಿಬೇಕು. ಮನಸ್ಸಿನೊಳಗ ಈ ಶಂಕೆಯನ್ನ ಇಟ್ಕೊಂಡಾಗ ಆ ಶಂಕೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಬಂದಂತವರೇ ನಾರದರು. ನಾರದರ ಒಂದು ಅದ್ಭುತವಾಗಿರ್ತಕ್ಕಂತಹ ಕಥೆಯನ್ನ ಇಲ್ಲಿ ಹೇಳ್ತಾರೆ. ಏನು ಅಂತಂದ್ರೆ, ನಾರದರು ಬ್ರಹ್ಮದೇವರ ಮಾನಸ ಪುತ್ರರು. ಅಂತಹ ಮಾನಸ ಪುತ್ರರಾಗಿರ್ತಕ್ಕಂತಹ ನಾರದರು ಬಂದಾಗ ವೇದವ್ಯಾಸ ದೇವರು ತಮ್ಮ ಕಳವಳವನ್ನ ತೋಡಿಕೊಂಡಾಗ ಆಗ ನಾರದರು ಹೇಳ್ತಾರೆ, ಭಗವದ್ ಭಕ್ತರಿಗೋಸ್ಕರವಾಗಿ ನೀವು ಶ್ರೀಮದ್ ಭಾಗವತದ ರಚನೆಯನ್ನ ಮಾಡ್ರಿ ಅಂತ. ಯಾವುದು ಭಕ್ತಿ ಪ್ರಧಾನವಾಗಿರ್ತದೆ ಅಂತಹ ಕಥೆಗಳನ್ನ ಹೇಳ್ರಿ. ಅದಕ್ಕೆ ನಾವು ಭಾಗವತದಲ್ಲಿ ನೋಡುವಂಥದ್ದು ಏನು ಅಂತಂದ್ರ, ವೇದಗಳ ಸಾರದ ಜೊತೆಗೆ ಎಲ್ಲ ಕಡೆಗೂ ಕೂಡ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಅಂತನ್ನುವುದನ್ನ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಪ್ರತಿಯೊಂದು ಕಥೆಯಲ್ಲಿಯೂ ಕೂಡ ಅದನ್ನ ಹಿಡಿದುಕೊಂಡು ಬಂದಿದ್ದಾರೆ. ಸೊ ಇದನ್ನ ನಾವು ಲಕ್ಷ್ಯ ಕೊಡ್ಬೋದು ಶ್ರೀಮದ್ ಭಾಗವತದೊಳಗೆ. ಶ್ರೀಮದ್ ಭಾಗವತ ಇರುವಂತದ್ದು ಇದು ಪ್ರಶ್ನೋತ್ತರ ರೂಪದೊಳಗೆ. ಈ ಪ್ರಶ್ನೋತ್ತರ ರೂಪದೊಳಗಿರ್ತಕ್ಕಂತಹ ಶ್ರೀಮದ್ ಭಾಗವತದ ವಿಶ್ಲೇಷಣೆಯನ್ನ ವೇದವ್ಯಾಸ ದೇವರು ಅತ್ಯಂತ ಸುಂದರವಾಗಿ ಎರಡನ್ನ ಪೂರ್ತಿಯಾಗಿ ಅದಕ್ಕೆ ತುಂಬಿದ್ದಾರೆ. ಯಾವ ಎರಡನ್ನ ಅಂತಂತಂದ್ರೆ, ಭಕ್ತಿ ಮತ್ತು ಭಾವವನ್ನು. ಯಾವ ಮನುಷ್ಯ ಭಕ್ತಿ ಮತ್ತು ಭಾವ ಎರಡನ್ನೂ ಕೂಡ ತುಂಬಿ ಶ್ರೀಮದ್ ಭಾಗವತವನ್ನ ಕೇಳ್ತಾನ, ಅವನಿಗೆ ಮುಕ್ತಿ ಅಂತ ನೋದು ಕಟ್ಟಿಟ್ಟಂತಹದ್ದು. ಅದಕ್ಕೆ ನಾರದರು ಬಂದಾಗ ನೋಡ್ರಿ, ನಾರದರು ಎಂತವರು ಅಂತಂತಂದ್ರ, ನಾರಾಯಣನೆಂಬೋ ನಾಮದ ಬೀಜವನ್ನು ಧರೆಯೊಳಗೆ ಬಿತ್ತಿದ ನಾರದರು. ಸೊ ನಾರಾಯಣ ಅಂತನ್ನುವ ನಾಮದ ಬೀಜವನ್ನ ಯಾರು ಬಿತ್ತಿದ್ರು ಧರೆಯೊಳಗೆ ಅಂತಂತಂದ್ರ, ನಾರದರು ಬಿತ್ತಿದ್ರದು. ಅದಕ್ಕೆ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದದ್ದೇನು ಅಂತಂದ್ರೆ, ನಮ್ಮ ಜೀವನದೊಳಗೆ ಸಜ್ಜನರ ಆಗಮನವಾದಾಗ ಒಳ್ಳೆಯ ಕೆಲಸವಾಗ್ತದೆ. ನಮ್ಮ ಜೀವನದೊಳಗ ಸಜ್ಜನರ ಆಗಮನ ಆಗ್ಬೇಕು. ಸಜ್ಜನರು ಯಾರ ಆಗಮ ಆಗ್ತದೆ ಅಂತಹ ಕೆಲಸ ಕಾರ್ಯಗಳು ನಮ್ಮಿಂದ ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಯಾರ ಆಗಮನ ಆಗ್ತದ ಅಂತಹ ಕೆಲಸ ಕಾರ್ಯಗಳು ನಮ್ಮ ಜೀವನದೊಳಗೆ ನಡೀತಾವ. ಶಿಕ್ಷಕ ಬಂದರೆ ಶಿಕ್ಷಣ ಆಗ್ತದೆ, ವೈದ್ಯ ಬಂದರೆ ರೋಗ ಪರಿಹಾರ ಆಗ್ತದೆ, ಮತ್ತೊಬ್ಬ ಯಾರೋ ಬಂದರೆ ಅವನಿಗೆ ಸಂಬಂಧಪಟ್ಟಂತಹ ಕ್ಷೇತ್ರದೊಳಗಿನ ಕೆಲಸ ಕಾರ್ಯಗಳಾಗ್ತದೆ. ಹಾಗೆ ಸಮೀರಾಚಾರ್ಯರು ಬಂದರೆ ಭಾಗವತದ ಶ್ರವಣ ಆಗ್ತದೆ. ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ಕನೆಕ್ಷನ್. ಸೊ ಅದಕ್ಕೆ ಜೀವನದೊಳಗೆ ಯಾರು ಬರಬೇಕು ಅಂತಂತಂದ್ರೆ ಸಜ್ಜನರು ಬರಬೇಕು. ಅದಕ್ಕೆ ಸತ್ಯಂ ಪರಂ ಧೀಮಹಿ ಅಂತನ್ನುವಂತಹ ಮಾತವನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಸತ್ಯಂ ಪರಂ ಧೀಮಹಿ ಅಂತಂದ್ರೆ ಏನು ಅಂತಂದ್ರ,
ಜೀವನದ ಸತ್ಯವನ್ನ ತಿಳಿದುಕೊಳ್ಳಬೇಕು ಪ್ರತಿಯೊಬ್ಬ ಮನುಷ್ಯ. ಆ ಮನುಷ್ಯನ ಸತ್ಯತೆಯನ್ನ ತಿಳ್ಕೊಳ್ಬೇಕು ಅಂತಂತಂದ್ರೆ ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡಬೇಕು ಅಂತ. ಅದಕ್ಕೆ ಹರಿಕಥಾಮೃತ ಸಾರದೊಳಗ ಬಹಳ ಸುಂದರವಾಗಿ ಹೇಳ್ತಾರೆ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಬುದು, ತ್ರಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಜಗನ್ನಾಥದಾಸರು ಹೇಳ್ತಾರೆ ಏನು ಅಂತಂದ್ರೆ, ಶ್ರವಣ ಮನಕಾನಂದವೀವುದು, ಶ್ರವಣ ಅಂತನ್ನುವುದು ಮನಸ್ಸಿಗೆ ಆನಂದವನ್ನು ಕೊಡ್ತದೆ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು. ಈ ಜಗತ್ತಿನೊಳಗ, ಈ ಸಂಸಾರದೊಳಗ, ಆ ಸಂಸಾರದಿಂದ ಹುಟ್ಟತಕ್ಕಂತಹ ಏನು ದುಃಖಗಳಿವೆ, ಆ ದುಃಖಗಳನ್ನು ಕಳ್ಕೊಳ್ಬೇಕು ಅಂತಂತಂದ್ರ ನಮಗೆ ಶ್ರವಣ ಆಗಬೇಕು. ಶ್ರವಣ ಮಾಡಬೇಕು, ಶಾಸ್ತ್ರದ ಮನನ ಮಾಡಬೇಕು. ಶ್ರವಣ ಮನನ ನಿಧಿ ಧ್ಯಾನದಿಂದ ಪ್ರಸನ್ನ ಹೃದಯದಿ ಬಲೆದು ಕೊಡುವ ಮುಕುತಿಗಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು. ನಾರದರು ಬಂದು ವೇದವ್ಯಾಸ ದೇವರಿಗೆ ಹೇಳ್ತಾರೆ, ಸ್ವಾಮಿ ಶ್ರೀಮದ್ ಭಾಗವತದ ರಚನೆಯನ್ನ ಮಾಡಿ ಇದ್ರೊಳಗ ಭಕ್ತಿ ಪ್ರಧಾನವಾಗಿ ಎಲ್ಲವನ್ನ ಇಡ್ರಿ. ನೀವು ಭಕ್ತಿ ಪ್ರಧಾನವಾಗಿ ಇಟ್ಟಿದ್ದನ್ನ ನಾವು ಕೇಳಿಕೊಂಡು ತಿಳ್ಕೊಂಡು ಅದರ ಬಗ್ಗೆ ಅಧ್ಯಯನವನ್ನ ಮಾಡಿಕೊಂಡು ವಿಶೇಷವಾಗಿ ಭಗವಂತನ ನಾಮಸ್ಮರಣೆಯೇ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು ಮೋಕ್ಷ ಸಾಧನವನ್ನ ಇಟ್ಟುಕೊಂಡು ಸತ್ಯಂ ಪರಂ ಧೀಮಹಿ, ಜೀವನದ ಸತ್ಯತೆಯನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಏನಿದೆ, ಆ ಪ್ರಯತ್ನವನ್ನ ಪ್ರತಿಯೊಬ್ಬರು ಮಾಡಬೇಕು ಅಂತನ್ನುವಂತಹ ನಿಟ್ಟಿನೊಳಗ ಶ್ರೀಮದ್ ಭಾಗವತದ ಪ್ರಸಾರ ಆಗಬೇಕು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನ ನಮಗೆ ನಿಮಗೆಲ್ಲರಿಗೂ ಕೂಡ ಕೊಡ್ತಾರೆ ಅಂತನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬೇಕು. ಇದು ಭಾಗವತದ ಪ್ರಾರಂಭದ ಒಂದು ಮುನ್ನುಡಿ, ಶ್ರೀಮದ್ ಭಾಗವತದ ಪ್ರಾರಂಭದ ಒಂದು ಮುನ್ನುಡಿ. ಸೊ ಅದಕ್ಕೆ ವೇದವ್ಯಾಸ ದೇವರು ಮುಖ್ಯವಾಗಿ ಇದನ್ನ ರಚನೆ ಮಾಡಲಿಕ್ಕೆ ಕಾರಣವಾದದ್ದು ಒಂದು ಭಕ್ತಿ ಪ್ರಧಾನವಾಗಿರತಕ್ಕಂತಹ ಮತ್ತು ಮೋಕ್ಷವನ್ನು ಕೊಡತಕ್ಕಂತಹ ಪರಮಾತ್ಮನ ದಶಾವತಾರಗಳ ವರ್ಣನೆ, ಅದೇ ರೀತಿಯಾಗಿ ಬಹಳ ಸುಂದರವಾದಂತಹ ವಿಷಯಗಳು ಇದರೊಳಗಿದೆ. ಕೃಷ್ಣನ ಮಹಾನಿರ್ಯಾಣದಿಂದ ಹಿಡಿದುಕೊಂಡು ಮಹಾಭಾರತದ ಯುದ್ಧದ ಪ್ರಾರಂಭದಿಂದ ಹಿಡಿದುಕೊಂಡು ದಶಮ ಸ್ಕಂದದಲ್ಲಿ ಸಾಕ್ಷಾತ್ತಾಗಿ ಶ್ರೀ ಕೃಷ್ಣನ ವಿಶೇಷವಾಗಿರತಕ್ಕಂತಹ ವರ್ಣನೆಗಳು, ಒಬ್ಬ ಮನುಷ್ಯನ ಕರ್ತವ್ಯಗಳು ಏನು, ಯಾವ ರೀತಿಯಾಗಿ ಹೆಣ್ಮಕ್ಳು ವಿಚಾರ ಮಾಡ್ತಾರೆ, ಅದಕ್ಕೆ ತಕ್ಕ ಹಾಗೆ ಗಂಡ್ಮಕ್ಳ ವಿಚಾರ ಹೆಂಗಿರ್ತದೆ, ಭಕ್ತಿ ಯಾವ ರೀತಿಯಾಗಿರಬೇಕು, ಜೀವನ ಯಾವ ರೀತಿಯಾಗಿ ನಡೆಸಬೇಕು, ಜಾತಿ ಮತ ಪಂಥ ಭೇದ ಭಾವ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ವಿಶೇಷವಾಗಿ ಮಾಡಬೇಕಾದಂತಹ ಭಕ್ತಿಯ ಬಗ್ಗೆ ಒಂದು ಚಿಂತನೆಯನ್ನ ಕೊಡಬೇಕು, ಎಲ್ಲರಿಗೂ ಮೋಕ್ಷ ಸಾಧನ ಆಗಬೇಕು ಅಂತನ್ನುವಂತಹ ಉದ್ದೇಶದಿಂದ ನಮಗೆ ನಿಮಗೆಲ್ಲರಿಗೂ ಕೂಡ ಸಿಕ್ಕಂತಹ ಗ್ರಂಥವೇ ಶ್ರೀಮದ್ ಭಾಗವತ. ಅದಕ್ಕೆ ಇಂತಹ ಶ್ರೀಮದ್ ಭಾಗವತದ ಶ್ರವಣವನ್ನ ಎಷ್ಟಾಗ್ತದೆ ಅಷ್ಟು ನಿತ್ಯವೂ ಕೂಡ ಮಾಡ್ತಾ ಹೋಗೋಣ. ಅಧ್ಯಾಯದೊಳಗ ಪೂರ್ಣವಾಗಿ ನಾವು ಇಳಿಯಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಸ್ವಲ್ಪ ಆದ್ರೂ ಕೂಡ ಈ ಭಾಗವತದ ಅಧ್ಯಯನವನ್ನ ಮಾಡೋಣ. ನೀವು ಕೇಳಿ, ನಿಮ್ಮವರಿಗೂ ಕೇಳಿಸಿ. ಎಂಥದ್ದೋ ಏನೇನೋ ಲೌಕಿಕವಾದದ್ದನ್ನ ಶೇರ್ ಮಾಡ್ತೇವೆ, ಲೈಕ್ ಮಾಡ್ತೇವೆ. ಸೊ ಇಂತಹ ಒಂದು ಧಾರ್ಮಿಕತೆಯಿಂದ ಕೂಡಿದಂತಹ ಶ್ರೀಮದ್ ಭಾಗವತವನ್ನ ನಾವು ನೀವೆಲ್ಲರೂ ಕೂಡ ಲೈಕ್ ಮಾಡೋಣ, ಶೇರ್ ಮಾಡೋಣ. ಮತ್ತು ಸಮೀರಾಚಾರ್ಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಶ್ರೀಮದ್ ಭಾಗವತದ ಸಂಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗಲಿ. ಭಗವಂತನ ವಿಶೇಷವಾದಂತಹ ಒಂದು ಅನುಗ್ರಹ ನಿಮ್ಮ ಮೇಲಿರಲಿ. ಭವಜನಿತವಾಗಿರ್ತಕ್ಕಂತಹ ದುಃಖಗಳೆಲ್ಲ ಪರಿಹಾರವಾಗಲಿ. ಶ್ರೀಮದ್ ಭಾಗವತ ಶ್ರವಣ ಮಾಡೋಣದ್ರಿಂದ ಮುಕ್ತಿಯೇ ಸಿಗ್ತದೆ ಅಂತಂದ ಮೇಲೆ ನಮ್ಮ ಜೀವನದ ಕಷ್ಟಗಳು ಪರಿಹಾರ ಆಗೋದಿಲ್ಲೇನೋ? ಅವಶ್ಯವಾಗಿ ಆಗ್ತದೆ. ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.